Hey guys, welcome back to new vlog. Actually ಇವಾಗ ಕಾಲೇಜ್ಗೆ ಹೋಗಿದ್ದೆ, ತಿಂಡಿ ಮಾಡೋಣ ಅಂತ ಈಗ ಮನೆಗೆ ಬಂದೆ. ನಮ್ಮಮ್ಮ ಈಗ ತಿಂಡಿ ಚಪಾತಿ ಮಾಡೋರೆ. ಮೊನ್ನೆ ಹಂಗೆ ಸರಿ ಆಯ್ತಳಿ. ಮೊನ್ನೆ ಹಂಗೆ ನಾನು ನಮ್ಮಮ್ಮಂಗೆ ಹೇಳಿದ್ದೆ ಚಪಾತಿಗೆ ಅಮ್ಮ ಬೆಂಡೆಕಾಯಿ ಪಲ್ಯ ಮಾಡು ಅಂತ. ಈಗ ಬೆಂಡೆಕಾಯಿ ಪಲ್ಯಗ ಮಾಡೋರೆ. ಸುಮಾರು ದಿನದಿಂದ ಬೇರೆ ನಂಗೆ ತಿನ್ನಂಗೆ ಆಗ್ತಿತ್ತು ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ. ನೋಡಿ ಬೆಂಡೆಕಾಯಿ ಪಲ್ಯ. ಅಮ್ಮ ಇದ್ರ ಜೊತೆಗೆ ಮೊಟ್ಟೆ ಏನಾದ್ರು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲೆಲ್ಲ ಸ್ವಲ್ಪ ಮೊಟ್ಟೆ ತರನೇ ಕಾಣ್ತಾ ಇತ್ತು. ಇದು ಕಾಯಿ ತುರಿನಾ ಗೈಸ್? ಸರಿ ತಿಂಡಿ ಆದ್ಮೇಲೆ ಸಿಗ್ತೀನಿ ಗೈಸ್. ತಿಂಡಿ ಎಲ್ಲ ಆಯ್ತು. ಇವಾಗ ನಮ್ಮಮ್ಮ ನೆನ್ನೆ ಬೇರೆ ಜಾಮೂನ್ ಬೇರೆ ಮಾಡಿದ್ರಲ್ಲ, ಇವಾಗ ಜಾಮೂನ್ ಈಗ ಇಲ್ಲಿ ಬೌಲಿಗೆ ಈಗ ಹಾಕೊಟ್ಟವ್ರೆ. 2 ಜಾಮೂನು, 1 ಜಾಮೂನು ಕ್ಲೀನಾಗಿ ರೌಂಡ್ ಆಗೈತೆ, ಇನ್ನೊಂದು ಜಾಮೂನು ಈ ಬಲೂನ್ ತರ ಬಡ್ದೋಗೈತಪ್ಪ. ನೋಡಿ ಇಲ್ಲಿ ಅಣ್ಣ ಎಲ್ಲಿದ್ಯಾ? ಇಲ್ಲಿಂದಾನೆ ನಾನು ಕಾರ್ ಓಡಿಸ್ಕೊತೀನಿ. ಹಾಂ ಆಯ್ತಾ? ಅಮ್ಮ ಅಮ್ಮ ಎಲ್ಲಿದ್ಯಮ್ಮ? ಕೇಳಿಸ್ತಾ? ಏನಲ್ಲ, ಆರಾಮಾಗಿ ಕುತ್ಕ, ಆರಾಮಾಗಿ ನಿಧಾನಕ್ಕೆ ಓಡಿಸ್ತೀನಿ. ಹಾಂ ಏನು ತೊಂದರೆ ಇಲ್ಲ. ಇಲ್ಲ ಸುಮ್ಮನೆ ಕ್ಲೀನ್ ಆಗಿ ಸೂಪರ್ ಆಗಿ ಓಡಿಸ್ತೀನಿ. ಅಯ್ಯೋ ತೆಗ್ದ್ಮೇಲೆ ಅದು ಓಡ್ಸೋಣ ಗೈಸ್. ನೋಡಿದ್ರ ನಂಗೆ ಕಾರ್ ಓಡ್ಸಕ್ ಗೊತ್ತು, ಮತ್ ಕಲಿಯಕ್ಕೂ ಆಸೆ. ಕಲಿಯೋದೇನಿಲ್ಲ ಬಿಡಿ, ಅಂದ್ರೆ ಪರ್ಫೆಕ್ಟ್ ಆಗಕ್ಕೆ. ಅರೆ ನಾವ್ ಅಮ್ಮಂಗೆ ಎದ್ರಿಕತ್ತಾರೆ. ಬಾ ಅಲ್ಲಿ ತೆಗಿ ಬಾ ಶೆಡ್ಡೋರಿಂದ. ಗೈಸ್ ಆಕ್ಚುಲಿ ಇವಾಗ ಮಳಲಿ ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದೀವಿ. ಹಾಗಂದ್ರೆ ಯಾರೋ ಒಬ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ಕಮೆಂಟ್ ಹಾಕಿದ್ರು, ಬ್ರೋ ಯಾಕೆ ಮಳಲಿಗೆ ಹೋಗ್ತಿಲ್ಲ, ಏನ್ ಜಗಳ ಆಗಿದ್ಯಾ ಅಂತ. ಗುರು ಏನು ಆಗಿರಲ್ಲ, ನೀವ್ ಯಾಕಂಗ್ ಕಮೆಂಟ್ ಹಾಕ್ತೀರಾ? ಚೆನ್ನಾಗೇ ಇರ್ತೀವಿ, ನೀವೇ ಅರ್ಧ ಇಲ್ದಿದ್ದೆ ಕಮೆಂಟ್ ಹಾಕ್ತೀರಪ್ಪ. ಅಂದ್ರೆ ನಾನು ಎಲ್ರಿಗೂ ಹೇಳ್ತಿಲ್ಲ. ನಮ್ಮ ಅಣ್ಣ ಇಲ್ಲಿ ಕಾರ್ ತೆಗಿತವನ, ಇವ್ನ್ ನೋಡಿಲಿ ಏನೋ ಗುಡ್ ಬಾಯ್ ಅನ್ನಂಗೆ ಇಲ್ಲಿ ಬಂದ್ ಹಿಂಗ್ ಮಲ್ಕೊಂಡವನ. ಈಗ ಅಂದ್ರೆ ನನ್ನನ್ನು ಕರ್ಕೊಂಡು ಹೋಗ್ಲಿ ಅಂತ. ಅಮ್ಮ ಕಾರ್ ತೆಗ್ದಾಯ್ತು ಗೈಸ್. ಬನ್ನಿ ಡ್ರೈವರ್ ಸೀಟಲ್ಲಿ ನಾನೇ ಹೋಗಿ ಕುತ್ಕೋತೀನಿ. ಈಗ ನಾವು ಅಮ್ಮನ ರಿಯಾಕ್ಷನ್ ನೋಡೋಣ. Let's adjust the seat. ಓಹೋ ಹತ್ತುತ್ತಾನೆ ಸಲೀಸಾಗಿ. ಅಲ್ಲಿ ಆರೋ ಮಾರ್ಕ್ ಬರ್ತಿರೋ ಸ್ಪೀಡೋಮೀಟರ್ ಹತ್ರ, ಹಾಗೆ ನೆಕ್ಸ್ಟ್ ಗಿರಿಗೆ ಹಾಕ. ಯಾಕೆ ಪ್ರಭು ನೀನು ಇವತ್ತು ತಮ್ಮಂಗ್ ಗಾಡಿ ಕೊಟ್ಟಿದ್ಯಾ? ಓಡಿಸ್ಬೇಕಂದ ಅಮ್ಮ ಎದುರುತ್ತಾಳೆ ಅನ್ನೋದು ಗೊತ್ತಿಲ್ವಾ? ಟರ್ನಿಂಗ್ ನೋಡ್ಕೊಳಪ್ಪ. ಕಲಿತಾನ ಒಂದ್ ತಿಂಗಳಲ್ಲಿ ಕಾರ್ನ ಚಿರಾನ ಓಡಿಸ್ತಾವ. ಅವನೇ ತಾನೇ ಓಡಿಸ್ಕೊಂಡ್. ಈಗ ಇನ್ನೂ 1 ವಾರ ಬೇಕಲ್ವಾ ಪಾಪ? ಸ್ಲೋ ಮಾಡಲ್ಲ, ಆರನ್ ಮಾಡಲ್ಲ, ಹಿಂದೆ ನೋಡಲ್ಲ, ಗಾಡಿ ಬರ್ತಿದೆ ಅಂತ ಚೆಕ್ ಮಾಡಲ್ಲ. ಇವತ್ತೇ ಫಸ್ಟ್ ಅಲ್ಲ ಮಗನೇ, ಇವತ್ತು ಫಸ್ಟ್ ಏನಲ್ಲ, ಸ್ಲೋ ಮಾಡ್ಕೊಳ್ಳಲ್ಲ. ಫುಲ್ ಅಲ್ಲಿಂದ ಕ್ಲಚ್ ಮೇಲೆ ಕಾರ್ ಇಟ್ಟೇ ಇರ್ತಾನೆ ನನ್ನ ಮಗ ಯಾವಾಗಲೂ. ಇಡಬೇಡ, ಅದು ಅದೇ ಅಭ್ಯಾಸ ಆಗ್ಬಿಡುತ್ತೆ ಮಗನೇ. ಯಾಕೆ ಕ್ಲಚ್ ಮೇಲೆ ಕಾಲ್ ಇಟ್ಟಿರ್ಬಾರ್ದು ಅಂತ ಹೇಳೋದು? ಕ್ಲಚ್ ಪ್ಲೇಟ್ ಹಾಳಾಗುತ್ತೆ ಬೇಗ. ರೈಟಿಗೆ ತಗೋ. ರೋಡ್ ಒಂಚೂರು ನೀಟಾಗಿ ನೋಡು, ಅಲ್ಲಿ ಮುಚ್ಚಿದ್ದಾರೆ, ಆ ಕಡೆ ಹೋಗ್ಬೇಕಲ್ವ. ಅದು ಏನ್ ಮಾಡ್ದೆ ಗೊತ್ತಾ? ಸಂಗೀತ ಬರಕ್ ನೋಡ್ದ ಅವನು. ಬಿಡು ಇದೆಲ್ಲ ಹಾಕ್ಬೇಡ. ತಗ ಫೋನ್ ಹಿಡ್ಕ, ತಗ ಫೋನ್ ಹಿಡ್ಕ.
ಏ ಒತ್ತಣ ಆ ಕಡೆ ನೋಡಿ ಏನ್ ನಾಟಕ ಅದುವೆ ಆ ಕಡೆ ನೋಡ್ತಾನೆ ಇಲ್ಲ ನಂಗೆ ಏನು ಕಾಣ್ತಾ ಇಲ್ಲ ನಂಗೆ ಅಲ್ಲಿ ಮುಖನೇ ನೋಡ್ತಿಲ್ಲ ನೋಡಿ ಇಲ್ಲಿ ಕಲ್ತಾ ನೋಡಲ್ಲಿ ಅದು ನೋಡಿ ಇಲ್ಲಿ ನಂಗೇನು ಕಾಣ್ತಾ ಇಲ್ಲ ನಂಗೆ ಕೆಳಗೆ ತಲೆ ಬಗ್ಸೋದು ಗಾಯ್ಸ್ ನಮ್ಮ ಅತ್ತೆ ಟೀ ಮಾಡಿಕೊಟ್ಟವ್ರೆ ಗಾಯ್ಸ್ ಎಲ್ಲ ಸ್ವಲ್ಪ ಟೀ ಕುಡ್ಸೋಣ ತಗ ಶನಿವಾರ ಹಂಗ್ ಬರ್ತೀನಿ ಅಜ್ಜಿ ಶನಿವಾರ ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡು ಶುಕ್ರವಾರ ರಜಾ ಇಲ್ಲ ಸರಿ ಬಾಯ್ ಬಾರಲ್ಲ ನೀವು ಚಿಕನ್ ಮಾಡಿದಿದ್ರೆ ಗೈಸ್ ಅಂತೂ ಅದೇ ಮನೆಗೆ ಬಂದ್ವಿ. ಅದು ಡೈನಿಂಗ್ ಹಾಲಿಂದ ಲೈಟ್ ಆದ್ರೆ ಆಫ್ ಮಾಡು, ಸುಮ್ನೆ ಲೈಟ್ ಉರಿತೈತೆ. ಹಂಗೆ ಬರ್ತಾ ಮಾವಿನ ಹಣ್ಣು ತಗೊಂಬಂದ್ವಿ. ಅಲ್ಲ ಅವನ್ಗೆ ದುಡ್ಡು ಕೊಟ್ಟು ಕಳ್ಸು, ಅಣ್ಣನೇ ಹೋಗ್ ಬರ್ತಾನಂತೆ ಇವನೇ ಅಂದ. ಇವಾಗ ತಾನೆ ಅಮ್ಮನ ಕರಿ ನಾನು ಹೋಗ್ ಬರ್ತೀನಿ ಅಂದ, ಗೊತ್ತಾ ಅಮ್ಮ? ನಂಗೆ ಆಯ್ತಿಲ್ಲ, ತಲೆನೋವು, ಜಿಮ್ಮಿಗೆ ಬೇರೆ ಹೋಗ್ಬೇಕು, ಅರ್ಥ ಮಾಡ್ಕೊಂಬೇಡ, ಟೈಮ್ ಆಯ್ತದೆ. ಅಲ್ಲಿ ರೋಡಲ್ಲಿ ಕುಡುಕ್ರು ಸಿಗ್ತಾರೆ, ಸುಮ್ ಕಿರಿಕು ಅಲ್ಲಿ. ನಿಂಗೇನು ಅರ್ಥ ಆಗಲ್ವಾ ನಿಂಗೆ? ಸುಮ್ ಕಳ್ಸೋನ್ನ ಒಂದ್ ತರಕಾರಿ ತರಕೋಸ್ಕರ ಜಿಮ್ ಬೇಡ ಅಂತೀಯಲ್ಲ, ಅದೇ ನಿನಗೆ ಹೇಳ್ಕ ನೀನೆ ಅಮ್ಮ. ಮತ್ ಕಳ್ಸೋಣ ಅಣ್ಣನ, ನಾನ್ ಹೋಗ್ ಬರಲ್ಲ. ಏನಮ್ಮ ಹೇಳು, ಇರ್ಲಿ, ಏನಂತೆ? ಕಮೆಂಟ್ ಹಾಕ್ಬೇಡಿ, ನಾ ಗಾಡಿ ತಕ್ಕೊಡಿ, ಸ್ಪ್ಲೆಂಡರ್. ಈಗ ಅಮ್ಮ ಜಾಸ್ತಿ ಮಾತಾಡಿ, ಇಲ್ಲಿ ಕಾಫಿ ಚಲ್ತೀನಿ. ಗೈಸ್ ನಮ್ಮಮ್ಮ ಕಾಫಿ ಮಾಡ್ಕೊಟ್ಟವ್ರೆ ಗೈಸ್, ಜೊತೆಗೆ ಬ್ರೆಡ್. ನಮ್ಮ ಅಣ್ಣ ಸಂತೆಗೆ ಹೋಗಿ ತರಕಾರಿಗಳು ತಂದ. ನೋಡಿ ನಮ್ಮ ಅಣ್ಣ ಎಷ್ಟು ಕೆಲಸ ಮಾಡ್ತೇನೆ, ಅದ್ರಲ್ಲಿ ನಾನೇ ಜಾಸ್ತಿ ಕೆಲಸ ಮಾಡಲ್ಲ ಅಲ್ವೇ? ನಾನು ಯಾವತ್ತೂ ಒಪ್ಕೊಂಡಿದ್ದೆ. ಅಮ್ಮ ಹೋಗ್ ಬರ್ತೀನಿ, ಇಲ್ಲಿ ನೋಡ್ಬಿಟ್ಟು ಹೇಳು. ನೋಡಮ್ಮ,
ಗೈಸ್ ಜಿಮ್ಮಿಗೆಲ್ಲ ಬಂದಾಯ್ತು ನೋಡಿ. ಇವತ್ತು ಯಾರಿದ್ದಾರೆ? ಅವನೀಶ್ ಎಷ್ಟೋ ದಿನ ಆದ್ಮೇಲೆ ಬ್ಲಾಗಿಗೆ ಬರ್ತಾನೆ. ಆಕ್ಚುಲಿ ಏನಕ್ಕೆ ಅಂದ್ರೆ ನಂದು ಮತ್ತೆ ಅವನೀಶ್ ಕ್ಲಾಸ್ ರೂಮು ಸ್ವಲ್ಪ ಈ ಸಲ ದೂರ ಆಗೈತೆ, ಅದಕ್ಕೆ ನನ್ನ ಮಗ ಸಿಗೋದು ಅಪರೂಪ. ಎಲ್ಲೋ ಹಿಂಗೆ ಅಪರೂಪದಲ್ಲಿ ಜಿಮ್ಮಲ್ಲಿ ಹಿಂಗೆ ಸಿಗ್ತಾ ಇರ್ತಾನೆ. ಇಲ್ಲಿ ನೋಡಿ ನಮ್ಮ ಹೆಬ್ಬುಲಿ ಬ್ರೋ. ಸರಿ ಬತಾವ್ 20 years old. 20 years 21 2003 ಅಲ್ಲಿ ಅಂತ ಇಟ್ಟಿರೋದು. ಏಜ್ 20 ಅಂತ. ಫ್ರೆಂಡ್ಸ್ ಇವನು ದುಬೈ ಶೇಕಿಗೆಲ್ಲ ಐಫೋನ್ ಇವನೇ ಕೊಡ್ಸೋದು. ಅದಕ್ಕೆ ಕರ್ಗ ಒಂದು ದುಬೈಗೆ ಹೋಗಿ ಅವ್ ಎಲ್ಲ ಕರ್ಗಲು ಚೆನ್ನಾಗಿ ಬೆಳ್ಳುಗೆ ಕಾಣ್ತಾವನೆ. ಜಿಮ್ ಎಲ್ಲ ಮುಗೀತು, ಹಂಗೆ ಬರ್ತಾ ನಮ್ ಸುಶಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ. ಇವಾಗ ಇಲ್ಲಿ ಈ ರೋಡಲ್ಲಿ ಯಾರು ಇಲ್ಲ. ಇವನು ರಾತ್ರಿ ಏನಕ್ಕೆ ಬರೋದು ಗೊತ್ತಾ? ಲೈಟ್ ಆಫ್ ಮಾಡಿದ್ರೆ ಕತ್ಲಲ್ಲಿ ಕಾಣಲ್ವಲ್ಲ. 9 o'clock ಬರ್ತೀನಿ ಕಣ. ಇಲ್ಲಿ 9 o'clock ಕ್ಲೋಸ್ ಇದು ಪಾರ್ಕು. ಅಚ್ಚರಿ ನಿನ್ ಪಾರ್ಕಿಗೆ ನೀನ್ ಹೋಗೋದೇ ಇಲ್ವಲ್ಲ, ಬರೀ ರೋಡಲ್ಲೇ ಏನ್ ಹೇಳಿದೆ? ಆ ಕಡೆಯಿಂದ ಒಂದ್ ರೌಂಡ್ ಹೊಡ್ಕೊಂಡು ಬಂದೆ ಅಂತ ಅಂದೆ. ಆಯ್ತು ಮೆತ್ತು ಮಾತಾಡು, ಮಲ್ಗಿರೋರೆಲ್ರು ಎದಳ್ತಾರೆ. ನಾವೇನೋ ಓಡಾಕ್ತಿವಿ, ನೀನು ಕಾಲೇನೋ ಡಿಸ್ಲೊಕೇಟ್ ಆಗೈತೆ ಅಂತ ಇವ್ನಿಗೆ ಸುಶಿಗೆ. ಅದು ಹೆಂಗೆ ಹೋಗಿ ಹೆಂಗೆ ಸುಶಿ ಸ್ಟ್ಯಾಂಡ್ ಹಾಕಿ ಬುಲೆಟ್ ಸ್ಟ್ಯಾಂಡ್ ಹಾಕಿ ಜಾಸ್ತಿ ಕೇಸಸ್ ಬರೋದೇ ಅದು ಗೊತ್ತಾ? ಅಲ್ಲ ರೆಸ್ಟ್ ಮಾಡೋದ್ ಬಿಟ್ಟು ರಾತ್ರಿ ಸುಮ್ನಿಲ್ಲ. ಸರಿ ಬರೋಣ, ಟೈಮ್ ಬೇರೆ ಆಯ್ತು 9 ಗಂಟೆ ಗುರು. ನೋಡುವ ಟೈಮಿಂಗ್ಸ್ ಡಿಪೆಂಡ್ಸ್ ಆನ್ ಟೈಮಿಂಗ್ಸ್. ಹಳೆ ಕಾಲದಲ್ಲಿ ಏನಂತ ಗೊತ್ತಾ? ಬೆಳಿಗ್ಗೆ ಇದು ವಿಡಿಯೋ ಮಾಡೋಣ, ಬೆಳಿಗ್ಗೆ ಫಸ್ಟ್ ಮಾಡ್ತಾರಲ್ಲ ಅದನ್ನ ಸ್ಟೋರ್ ಮಾಡ್ಕೊಂಡು ಇಡೋರಂತೆ. ಆಮೇಲೆ ಅದನ್ನ ತಿನ್ನೋರಂತೆ. ಅಂದ್ರೆ ಈಗ ಹಲ್ಲು ನೋವು ಇದ್ರೆ ಆತರ ಅದಕ್ಕೆ ಒಳ್ಳೇದಂತೆ. ಫಸ್ಟ್ ಆಚೆ ಬರೋ ಅದಕ್ಕೆ ಮತ್ ನಿಂದ ಅಲ್ಲೂ ಎಲ್ಲೋ ಅಲ್ಲೋ ಅಂತಿದೆ. ನೀನು ಕುಡಿತಿದ್ದಂಗಾರೆ ಕಾರ್ ತೆಗಿಯಲ್ಲ ಒಂದಿನ ಎಲ್ಲರೂ ಕರ್ಕೊಂಡ್ ಹೋಗಲ್ಲ. ನೀನು ಒಬ್ಬ ಫ್ರೆಂಡ್ ಅಲ್ವಾ i20 ತಗೊಂಡ್ ನೋಡು. ತಗೊಂಡಿ 7 ತಿಂಗಳು ಆದ್ರೆ ಹೇಳಲ್ಲ ಹೋಯ್ತಾನೆ ಅಂತ. ಆಂಟಿ ನಂಬೇಡಿ ಆಂಟಿ, ಕಳ್ಳನ ಮಗ. ಆಂಟಿ ನೋಡಿ ಆಂಟಿ, ನಮ್ಮನ್ ಕರ್ಕೊ ಹೋಗಕ್ಕಾಗಲ್ಲ, ಬೇರೆ ಹುಡುಗರ್ನೆಲ್ಲ ಹಾಕೊಂಡ್ ಹೋಗ್ತೀನಿ. ಅದು ಇವನ್ ಕಾರು ಪ್ಲಸ್ ಇನ್ನೆರಡು ಕಾರ್ ಶಿಫ್ಟ್. ಗೈಸ್ ಜಿಮ್ ಇಂದ ಮನೆಗೆ ಬಂದಾಯ್ತು. ನಮ್ಮ ಅಪ್ಪ ಇಲ್ಲಿ ಕುತ್ಕೊಂಡು ಇಲ್ಲಿ ಟಿವಿ ನೋಡ್ತವ್ರೆ, ನ್ಯೂಸ್ ನೋಡ್ತವ್ರೆ. ನಮ್ಮ ಅಮ್ಮನ ಇಲ್ಲೇ ಕೂತವ್ರೆ. ಇಲ್ಲಿ ಮನೆಗೆ ಬಂದ ತಕ್ಷಣ ಇದು ಮೂಲಂಗಿ ಸ್ಮೆಲ್ ಹೆಂಗ್ ಬಂತು ಅಂದ್ರೆ ಮೂಗಿಗೆ ಹೊಡಿತದು. ಇವತ್ತು ನಮ್ಮ ಮನೇಲಿ ಆಗಿದ್ರೆ ಸಾಂಬಾರು ಅಲ್ವಾ, ಮೂಲಂಗಿ ಸಾಂಬಾರ ಸ್ಮೆಲ್ ಹೆಂಗ್ ಬರ್ತಿದ್ ಗೊತ್ತಾ? ಅದು ಮೂಲಂಗಿದು. ಆಕ್ಚುಲಿ ನಂಗೆ ಸ್ಮೆಲ್ ಅಷ್ಟು ಇಷ್ಟನೇ ಇಲ್ಲ ಗುರು, ಮೂಲಂಗಿ ಸಾಂಬಾರ್ದು. ಓಕೆ ಇದು ಆಕ್ಚುಲಿ ಇದು ನೆಕ್ಸ್ಟ್ ಡೇ. ನೆನ್ನೆ ಹಂಗೆ ವ್ಲಾಗು ಅಂದ್ರೆ ಲಾಸ್ಟಿಗೆ ಮನೆಗೆ ಜಿಮ್ಮಿಂದ ಮನೆಗೆ ಬಂದ ಮೇಲೆ ವ್ಲಾಗ್ ಏನೋ ಮಾಡ್ಲಿಲ್ಲ, ಊಟ ಮಾಡ್ಬಿಟ್ಟು ಹಂಗೆ ಮಲ್ಕೊಂಡೆ ಗೈಸ್. ಇವಾಗ ಬೆಳಗ್ಗೆ ಬೇಗ ಇದ್ಬಿಟ್ಟು ಈಗ ವ್ಲಾಗ್ ಎಲ್ಲ ಎಡಿಟ್ ಮಾಡಿದೆ ಗೈಸ್. ಅದಾಗಿ ವ್ಲಾಗ್ ಏನು ಮಾಡ್ತೀನಿ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.